ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಈ ವಿಡಿಯೋದಾಗ ಬಿಕಾಮ್ 6 ಸೆಮಿಸ್ಟರ್ ಕಾಸ್ಟ್ ಅಕೌಂಟಿಂಗ್ದು ಎರಡನೇ ಪ್ರಾಬ್ಲಮ್ ನೋಡೋಣ ಅಂತ. ಯಾವ್ದು 5 ಮಾರ್ಕ್ಸ್ ಇಂದ ಸೆಕೆಂಡ್ ಪ್ರಾಬ್ಲಮ್ ಯಾವುದು, ಜಾಬ್ ಕಾಸ್ಟಿಂಗ್ ಸೆಕೆಂಡ್ ಚಾಪ್ಟರ್ ಮೇಲೆ. ಸೊ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ದಿ ಕಾಸ್ಟ್ ರೆಕಾರ್ಡ್ಸ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವರ್ಕ್ಸ್ ಇನ್ ಅ ರೆಸ್ಪೆಕ್ಟಿವ್ ಆಫ್ ಅ ಜಾಬ್ 100. Materials consumed 8,000, wages 500, machine 1 has been engaged 200 hours at rupees 2 per hour, machine 2 has been engaged 150 hours at rupees 3 per hour, machine 3 has been engaged 400 hours at rupees 1 per hour. Administrative overhead 5,850 and sales price. Okay, ಎಲ್ಲ ಇನ್ಫಾರ್ಮೇಶನ್ ಕೊಟ್ರ ನಾವು ಇವಾಗ job cost sheet सब टेबल हाकरी particular rupees. First one, materials ಕೊಟ್ಟರ materials consumed ಎಷ್ಟಿದೆ 8,000. next wages 500, total 8,500. next one, add factory overhead. first, machine 1 200 hours into 2 per hour ಅಂದ್ರೆ 200 ಅವರ್ ಅದು ವರ್ಕ್ ಮಾಡೈತಿ, ಬಟ್ 1 ಅವರ್ಗೆ ₹2 ಅನ್ನೋಂಗ ಚಾರ್ಜ್ ಆಗೈತಿ. ಓಕೆ, 400 ಬರುತ್ತೆ. ನೆಕ್ಸ್ಟ್ ಮಷಿನ್ 2 ಎಷ್ಟು ಅವರ್ ವರ್ಕ್ ಆಗೈತಿ 150 into 3 150 into 3 ಮಾಡಿದ್ರೆ 450 rupees. machine 3 400 hours into 1 rupees into 1 ಅಂದ್ರೆ 400. ಇದನ್ನ ಮೂರನ್ನು ಟೋಟಲ್ ಮಾಡ್ಕೊಂಡು ಇಲ್ಲಿ ಹೊರಗೆ ಹಚ್ಕೋತೀವಿ. 400 ಪ್ಲಸ್ 450 ಪ್ಲಸ್ 400 ಅಂದ್ರೆ ಎಷ್ಟು ಬರುತ್ತೆ 1250 1250. ಇದನ್ನ ಇವಾಗ ಎರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ 8,500 ಪ್ಲಸ್ 125 8,500 9,750 ಬರುತ್ತೆ. ನೆಕ್ಸ್ಟ್ administrative overhead 5,850 ಡೈರೆಕ್ಟ್ ಕೊಟ್ಟಾರೆ. 5,008 ಇದನ್ನೆರಡು ಆ್ಯಡ್ ಮಾಡಿದ್ರೆ 15,600 9,750 plus
ಆಮೇಲೆ ಪ್ರಾಫಿಟ್ ಸೆಲ್ಲಿಂಗ್ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಸೇಲ್ಸ್ ಪ್ರೈಸ್ ಕೊಟ್ಟಾರ. ಸೇಲ್ಸ್ ಪ್ರೈಸ್ ಎಷ್ಟೈತಿ 20,000 ಅಂದರೆ ಸೇಲ್ಸ್ ಅಂತ ಕೊಟ್ಟಾರ. ನಾವು ಇವಾಗ ಪ್ರಾಫಿಟ್ ಕಂಡುಹಿಡ್ಕೋಬೇಕು. 20,000 ಅಂತ ಕೊಟ್ಟಾರ. ಸೊ ಈ 20,000ನ್ಯಾಗ ಈ 15,600ನ ಲೆಸ್ ಮಾಡಿದ್ರೆ ನಮಗೆ ಬರೋದ ಪ್ರಾಫಿಟ್ ಎಷ್ಟು ಬರುತ್ತೆ? ಪ್ರಾಫಿಟ್ 4,400 ಏನೈತಲ್ಲ ಅದು ಪ್ರಾಫಿಟ್ ಆದಂಗೆ. ಇದು ಪ್ರಾಫಿಟ್, ಇದು ಸೇಲ್ಸ್. ಓಕೆ, ಇದೇನೈತಿಲ್ಲ ಜಾಬ್ ಕಾಸ್ಟಿಂಗ್ ಮೇಲೆ ಸಿಂಪಲ್ ಆಗಿ ಕಾಸ್ಟ್ ಶೀಟ್ ಈ ಥರನೇ ಕೇಳ್ತಾರೆ. ಇಲ್ಲಾಂದ್ರೆ ಪ್ರೀವಿಯಸ್ ಇಯರ್ ಇನ್ನೊಂದು ವಿಡಿಯೋ ಬಿಟ್ಟಿನಿ, ಅದನ್ನು ಚೆಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು.